ಯಾಕಂದ್ರೆ ಮಸೂತಿ ಚಪ್ಪಲಿ ಇಡಾಕ ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರ. ಇದು ಕಮಿಟಿ ಯಾರದಾರ ಕೇಳಿ, ಇವ ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನಿದನ್ನ ಪ್ರಾರ್ಥನಾ ಮಾಡಕ್ಕೆ ಇಟ್ಟಾನು, ಏನಿದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟಾನ ಮಸೂತಿ ಮೊದಲು ಅವನಿಗೆ ಕೇಳಿ. ಅವ ಯಾರದಾರ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಯಾಕೆ ಅವ್ರ ಅಪ್ಪನ ಜಾಗ ಆಯ್ತು. ಹಿಂದೂ ಹುಡುಗರಿಗೆ ಬರುವುದು, ಲಾಠಿ ಹೊಡೆಯುವುದು. ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದ್ 4 ಮಂದಿ ಹೊಡೆಯನ್ರಿ ಕಲ್ಲು. ಹಿಂದೂ ಹುಡುಗರಿಗೆ ಬರುವುದು, ಲಾಠಿ ಹೊಡೆಯುವುದು. ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದ್ 4 ಮಂದಿ ಹೊಡೆಯನ್ರಿ ಕಲ್ಲು. ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಇದನ್ನ ಪಬ್ಲಿಕ್ ರೋಡ್ ತಾನೇ ಇದು, ರೋಡ್ ಪಬ್ಲಿಕ್ ರೋಡ್ ತಾನೇ ಇದು. ಯಾಕೆ ಬಂದ್ ಮಾಡ್ತೀರಿ? ಬಂದ್ ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗೆ ಕಾಲು ಬಿದ್ದದ, ನಿಮ್ಮ ಕಾನ್ಸ್ಟೇಬಲ್ ಕಾಲು ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನು? ಇದು ಯಾವ ದೇಶದಾಗ ಐತಿ ಇದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ, ನೀವು ಮೊದಲು ಹೊರ ತೆಗೀರಿ, ತೆಗೆದು ಅಡ್ಡಾಡಕ್ಕೆ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಯಾಕೆ ಅವ್ರ ಅಪ್ಪನ ಜಾಗ ಇದು, ಪಬ್ಲಿಕ್ ರೋಡ್ ಇದು, ಮುನ್ಸಿಪಾಲ್ಟಿ ರೋಡ್ ಇದು. ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಯಾಕೆ ನಮ್ಮ ಹುಡುಗರಿಗೆ ಲಾಠಿ ಚಾರ್ಜ್ ಮಾಡಿ? ಅವ್ರದ್ದೇನು ತಪ್ಪದ? ಅವ್ರು ಸುಮ್ಮ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರು. ಮೆರವಣಿಗೆ ಮಾಡಿ ಚಪ್ಪಲಿ ಹೋಗೋದು. ಯಾಕಂದ್ರೆ ಮಸೂತಿ ಚಪ್ಪಲಿ ಇಡಾಕ ಕಲ್ಲು ಹೊಡ್ಯಾಕ ಮಸೂತಿ ಇಟ್ಟಿರ್ತಾರ. ನಾವು ಎದಕ್ಕೆ ಇಡ್ತಾರೆ ಮಸೂತಿ? ಪ್ರಾರ್ಥನಾ ಮಾಡಕ್ಕೆ ಇಡ್ತಾರೆ. ಅದನ್ನು ಮಾಡ್ಬೇಕು ಬಾಯಿ ಮುಚ್ಕೊಂಡು. ಅದಾನ್ ಹೊಡಿತೀರಿ, ಅಲ್ಲಿ ನವನಗರ ಕೇಳ್ತತಿ, ನವನಗರ ದಿಲ್ಲಿ ಕೇಳ್ತತಿ. ಸುಮ್ಮನೆ ಇರ್ತೀರಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗ್ಯಾವ, ಸಾಕಷ್ಟು ಇದ್ದಾರೆ. ಇಲ್ಲ 8 ಮಂದಿ ಅಲ್ಲ. 1 ನಿಮಿಷ, ಇದು ಕಮಿಟಿ ಯಾರದಾರ ಕೇಳಿ, ಇವ ಅಧ್ಯಕ್ಷ ಯಾರದಾರ ಕೇಳಿ. ಅವ ಏನಿದನ್ನ ಪ್ರಾರ್ಥನಾ ಮಾಡಕ್ಕೆ ಇಟ್ಟಾನು, ಏನಿದನ್ನ ಕಲ್ಲು ಹೋಗ್ಯಾಕ ಚಪ್ಪಲಿ ಹೋಗ್ಯಾಕ ಇಟ್ಟಾನ ಮಸೂತಿ ಮೊದಲು ಅವನಿಗೆ ಕೇಳಿ. ಅವ ಯಾರದಾರ ಮೊದಲು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಏನು ಅಲ್ಲ, ನಮ್ಮ ಸಂಸ್ಥೆಯೊಳಗೆ ಏನಾರ ಮಾಡೋದಿಲ್ಲ ನೀವು. ಮತ್ತೆ ಯಾಕೆ ಅದೇನು ಎಕ್ಸಾಮಿಷನ್ ಐತೆ? ಎಲ್ಲರಿಗೂ ನಾವು ಪೊಲೀಸ್ ಸ್ಟೇಷನ್ ಕರೆದಾರ ಅವರು 3 ಗಂಟೆಗೆ. ಎಷ್ಟೊತ್ತಿಗೆ ಸರ್ ಬರ್ತಾ IG ಬಂದಾರ, ನಾವು ಅಲ್ಲಿ ಹೋಗ್ತೀವಿ. ಹೋಗಿ ಅದೇನು ಬಂದೋಬಸ್ತ್ ಮಾಡೋದು ಆಕೆ ಮಸೂತಿ ಮೇಲೆ ಕೇಸ್ ಹಾಕ್ತೀವಿ. ನಮ್ಮ ವಕೀಲರು ಬರ್ತಾರೆ. ಪೊಲೀಸರಿಗೆ ನಮ್ಮ ಹುಡುಗರಿಗೆ ಯಾರಿಗೆ ಹೊಡಿಬೇಡ ಅಂತ ಹೇಳ್ರಿ. ಯಾಕೆ ಹೊಡಿತೀರ? ಅವ್ರಿಗೆ ಹೊಡಿ ನೋಡೋಣ. ಹೊಡೀರಿ ಅವ್ರಿಗೆ. ಏನು ಮಾಡಿ ನನಗೆ ಹೊಡೆದಾರೆ, ಮಾಡಿದ್ರು ಶಾಂತಿ ದೂತ್ರ ಅವ್ರ ಆಗ್ಯಾರ, ಕೆಟ್ಟ ಮಾಡಿದ್ರು ಶಾಂತಿ ದೂತ್ರ ಅವ್ರ ಆಗ್ಯಾರ. ನನಗೆ ಎದಕ್ಕೆ ಹೊಡೆದ್ರಿ? ನನಗೆ ಎದ್ರ ಸಂಬಂಧ? ನಿಮಗೆ ನಿಮ್ಮ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದ್ 4 ಮಂದಿ ಹೊಡೆಯನ್ರಿ ಕಲ್ಲು. ನರೇಂದ್ರ ಮೋದಿ ಗೌರ್ಮೆಂಟ್ ಐತೆ ನೆನಪಿಟ್ಕೊಂಡ್ರಿ ಅವ್ರಿಗೆ. ನಡ್ರಿ